ವೆಲ್ಕಮ್ ಬ್ಯಾಕ್. ಇವತ್ತು ಮಾದೇವನ್ ರಿಸೆಪ್ಷನ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾವು ಹೋಗೋದು ರೇಷದ್ದು ಟೂರ್ನಮೆಂಟ್ ಇತ್ತು, ಅದು ಮುಗಿಸ್ಕೊಂಡು ಹೋಗೋದು ಲೇಟ್ ಆಗೋಯ್ತು. ಫೈನಲಿ ಹೆಂಗೋ ಬೆಂಗಳೂರು ತಲುಪ್ತೋ ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್ಕು ಅಲ್ಲಿ ಇಲ್ಲಿ ನಿಲ್ಲಿಸಿ ಮಾಡಿ ಫೈನಲಿ ತಲುಪ್ತೋ. ಎಲ್ಲರೂ ಬಂದು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಬಂದ ತಕ್ಷಣವೇ ಬಡ ಅಕ್ಕ ಮತ್ತು ಶ್ರುತಿ ಇಬ್ಬರು ಸೇರ್ಕೊಂಡು ನನ್ನನ್ನು ರೆಡಿ ಮಾಡಿದ್ರು. ಆಲ್ರೆಡಿ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ. ಫಸ್ಟೆಲ್ಲ ಚೆನ್ನಾಗಿತ್ತಂತೆ, ಡ್ಯಾನ್ಸು ಎಲ್ಲ ಇತ್ತು, ವೆಲ್ಕಮ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತೆಲ್ಲ ಹೇಳ್ತಿದ್ರು. ಬಟ್ ನಾನು ಅದನ್ನು ತುಂಬ ಮಿಸ್ ಮಾಡಿಕೊಂಡೆ. ನಾವು ಹೋದಾಗಲೇ 8 ಮೇಲೆ ಆಗೋಗೋಯ್ತು. ಸೊ ಎಲ್ಲರೂ ರೆಡಿಯಾಗಿ ಆಲ್ರೆಡಿ ಅವರೆಲ್ಲ ಎಂಜಾಯ್ ಮಾಡಿ ಕೂತಿದ್ರು. ನನಗದು ಅಸ್ತು. ನಾನೆಲ್ಲರನ್ನೂ ಸಿಕ್ತವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಇದು ಮಾಡ್ತಾ ಇದ್ದೆ. ನಮ್ಮ ಹಿಮ್ಮು ಮತ್ತು ರೇಷನು ಪಟ ಎಲ್ಲ ಸೇರಿ ರೆಡಿ ಮಾಡಿಬಿಟ್ರು. ಇವನಂತೂ ಕ್ಯೂಟಾಗಿ ಕಾಣಿಸ್ತಿದ್ದ, ಅವನು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು. ಬಟ್ಟೆಗಳು ಹಾಕಿಸ್ಕೋತಾರೋ ಇಲ್ವೋ ಅಂತಲೇ ಭಯ ಆಯಿತು, ಚುಚ್ಚುತ್ತೆ ಅದು ಇದು ಅಂತ ಹೇಳ್ತಿದ್ರು. ಫೈನಲಿ ರೆಡಿ ಆಗಿದ್ದೀವಿ. ನೋಡಿ ಹೇಗೆ ಕಾಣಿಸ್ತಿದ್ದೀವಿ ಅಂತ. ನಮ್ಮ ಸಿಂಚು ಸಿಕ್ಕಿದ್ಲು, ಸಿಂಪಲಾಗಿ ಸೂಪರಾಗಿ ರೆಡಿಯಾಗಿದ್ಲು. ನಾನು ಅಕ್ಕ ಮತ್ತು ನಮ್ಮ ಶ್ರುತಿ ಎಲ್ಲರೂ ಹೆಂಗೆ ರೆಡಿಯಾಗಿದ್ದೀವಿ ಅಂತ ಹೇಳಿ. ನೋಡಿ ನಮ್ಮ ಶ್ರುತಿ ಮುಂದೆ ಕೂತಿದ್ದಾಳೆ, ಕ್ಯೂಟಾಗಿ ಕಾಣಿಸ್ತಿದ್ದಾಳಲ್ವ ನಮ್ಮ ಅತ್ತಿಗೆಮ್ಮ. ನಮ್ಮ ಅಕ್ಕನೂ ಅಷ್ಟೇ, ನಮ್ಮಿ ಮತ್ತು ಇವರು ಎಲ್ಲರೂ ಚೆನ್ನಾಗಿ ಕಾಣಿಸ್ತಿದ್ರು. ಊಟದ ಮೆನು ಸಿಕ್ತು. ಮೆನುನೇ ನೋಡಬೇಕಾದ್ರೆ ಚೆನ್ನಾಗಿತ್ತು. ಅದು ಇದು ಅಂತ ಏನೇನೋ ಇತ್ತು, ಎಲ್ಲನೂ ಓದಿ ಮಾಡಿ ಊಟಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಆಮೇಲೆ ಇಲ್ಲೆಲ್ಲರೂ ಮಾತಾಡಿಸ್ಬೇಕಿತ್ತಲ್ಲ, ಹಂಗಾಗಿ ಎಲ್ಲರೂ ಮಾತಾಡ್ಸ್ಕೊಂಡು ಕೂತಿದ್ದೋ. ಇದೊಂಥರ ಡಿಫ್ರೆಂಟ್ ಅನ್ನಿಸ್ತು ಮೆನು ನೋಡಿದಾಗ. ಯಾಕಂದರೆ ಎಲ್ಲೂ ಏನು ಕೊಡೋಲ್ಲ, ಇಲ್ಲೇನೋ ಕೊಟ್ಟಿದ್ರಲ್ಲ ಅಂತ ನೋಡ್ತಿದ್ದೋ. ಸ್ಫೂರ್ತಿ ಸಿಕ್ಕಿಲ್ಲ, ಇವಳನ್ನು ತುಂಬ ದಿನಗಳಾಗಿತ್ತು, ತುಂಬ ವರ್ಷಗಳೇ ಆಗೋಯ್ತು ನೋಡಿ. ಹಾಗಾಗಿ ಇವಳನ್ನ ನೋಡ್ತಾ ಅವಳು ತುಂಬ ಮಾತಾಡ್ತಿದ್ಲು. ಚಿಕ್ಕದ್ರಲ್ಲಿ ನಾವೆಲ್ಲ ಪಕ್ಕದ ಮನೆಯವ್ರಿಗೆ ಇವರೆಲ್ಲ ಸಮ್ಮರ್ ಹಾಲಿಡೇಸ್ಗೆ ಬಂದಾಗ ಮಾತಾಡ್ಸೋದು, ಆಟ ಆಡೋದು ಎಲ್ಲ ಕಾಮನ್ ಆಗಿತ್ತು. ಬಟ್ ಇವಾಗ ಯಾವಾಗಲೋ ಫಂಕ್ಷನಲ್ಲೋ ಎಲ್ಲಾದರೂ ಸಿಕ್ಕಿದಾಗ ಮಾತಾಡ್ಸೋದು ಹಂಗಾಗಿದೆ. ನಮ್ಮೂರವರೆಲ್ಲರೂ ರೆಡಿಯಾಗಿ ಕೂತಿದ್ದಾರೆ ನೋಡಿ. ಹಾಗೆ ಪ್ರೀ ವೆಡ್ಡಿಂಗ್ದು ತೋರಿಸ್ತಿದ್ರು ವೀಡಿಯೋಸು, ಅದನ್ನು ನೋಡ್ತಾ ಕೂತಿದ್ದು. ನಾನು ನೋಡಿರಲಿಲ್ಲ ವೀಡಿಯೋಸು. ತುಂಬ ಕ್ಯೂಟಾಗಿ ಇಬ್ಬರು ಸೂಪರಾಗಿ ಬಂದಿದ್ದಾರೆ, ಚೆನ್ನಾಗಿತ್ತು. ನಾನಂತೂ ಒಂದು 5 ನಿಮಿಷ ಅದನ್ನೇ ನೋಡ್ತಿದ್ದೆ. ಏಕೆಂದರೆ ನಾವು ಅದು ಪೂರ ನೋಡಿರಲಿಲ್ಲ, ಕ್ಲಿಪ್ಪಿಂಗ್ ಅಷ್ಟೇ ನೋಡಿದ್ದು, ಅವ್ರು ಕಳಿಸಿದ್ದಷ್ಟೇ. ಇವರಿಬ್ಬರು ಬ್ಯುಸಿಯಾಗಿ ಇವರಿಬ್ರಿಗೆ ಹೆಂಗೋ ಸರಿ ಹೋಯ್ತು ಇವರಿಬ್ರು ಮಾತಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ. ಹಾಗಾಗಿ ಬೇಗ ರೆಡಿಯಾಗಿ ಮಕ್ಳನ್ನ ರೆಡಿ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತಿಡ್ದೋಗ್ಬಿಡುತ್ತಪ್ಪ. ಬಟ್ಟು ಇಷ್ಟೆಲ್ಲ ರೆಡಿ ಆದಮೇಲೆ ಸುಮ್ಮನಿರೋಕ್ಕಾಗತ್ತಾ ಅಂತೇಳಿ ಫೋಟೋ ವೀಡಿಯೋ ಅಂತೂ ತಕ್ಕೊತಾನೇ ಇದ್ದೋ. ನಂದು ಸ್ವಲ್ಪ ಮೇಕಪ್ ಹೇಗಿದೆ ಅಂತ ಹೇಳಿ ನಾನಂತೂ ಸಿಂಪಲಾಗಿ ನಾವೇ ಮಾಡ್ಕೊಂಡಿದ್ದು, ನಾವೇನು ಯಾರ ಹತ್ರನೂ ಮಾಡಿಸ್ಕೊಳ್ಳಲಿಲ್ಲ. ಬಟ್ಟು ಮದುವೆಗೆ ಅಂದಾಗ ನಾವು ಮಾಡ್ಕೊಳ್ಳೋ ಮೇಕಪ್ಪು ಕಡಿಮೆ ಅನಿಸುತ್ತೆ. ನನಗಂತೂ ಏನೂ ಬರೋಲ್ಲ ಮೇಕಪ್ ವಿಷಯದಲ್ಲಿ. ಯಾವುದೋ ಇದು ಮಾಡ್ಕೊಳ್ಳೋದಷ್ಟೇ. ನಮ್ಮ ಕಿಡೋಸ್ ಹೇಗಿದ್ದಾನೆ, ನಮ್ಮ ರೇಷು ಮಾತ್ರ ಅಳ್ತಿದ್ದಾನೆ, ಅವ್ನು ಹಲ್ಲು ಬೀಳೋ ಥರ ರೀತಿ ಇದೆ. ಹಾಗಾಗಿ ಪಾಪ ಬಾಯ ಮುಚ್ತಿರ್ಲಿಲ್ಲ, ತುಂಬ ಒತ್ತಳ್ತಿದ್ದ. ಅವನನ್ನು ಸಮಾಧಾನ ಮಾಡೋದೇ ನಮಗೆ ಸಾಕಾಗೋಯ್ತು. ನಾನಿಲ್ಲ ಅಪ್ಪಾಜಿ ಅಮ್ಮನ ಜೊತೆ ಫೋಟೋ ತೆಗೆಸ್ಕೊತಿದ್ದೀನಿ. ಈ ಕಡೆ ನಮ್ಮ ರೇಷು ಅಳ್ತಾ ಕೂತಿದ್ದಾನೆ. ಈ ಕಡೆ ಆ ಕಡೆಗೆ ಹೋಗೋದೋ ಫುಲ್ಲು ಕನ್ಫ್ಯೂಸ್. ಅಪ್ಪಾಜಿ ಅಮ್ಮನ ಹತ್ರ ಫೋಟೋ ತೆಗೆಸ್ಕೊಡೋಣ ಅಂತ ಅಕ್ಕನ ಹುಡುಕ್ತಾ ಇದ್ದೆ. ಅವಳಂತೂ ಸಿಗ್ತಾನೆ ಇರಲಿಲ್ಲ. ಅಲ್ಲಿ ಇಲ್ಲಿ ಅವಳು ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಇದರಲ್ಲಿ ಬ್ಯುಸಿ ಆಗಿದ್ಲು. ಫೈನಲಿ ಅವಳನ್ನ ಕರ್ಕೊಂಬರೋಣ ಅಂತ ಹೇಳಿ ಅವಳನ್ನ ಕರ್ಕೊಂಬರೋ ಅಷ್ಟರಲ್ಲಿ ಇಬ್ಬರ ಹತ್ರ ನಾನು ತೆಗೆಸ್ಕೊಳ್ಳೋಣ ಅಂತ ಹೇಳ್ಕೊಂಡು ತೆಗೆಸ್ಕೊತಾ ಇದ್ದೆ. ಅಕ್ಕ ಬಂದ ತಕ್ಷಣ ಅಕ್ಕನೂ ತೆಗೆಸ್ಕೊಂಡು ಇಬ್ಬರು ತೆಗೆಸ್ಕೊಡೋಣ ಅಂತ. ಅಲ್ಲಿ ನೋಡಿದ್ರೆ ಪಾಪ ಅಣ್ಣ ಇರಲಿಲ್ಲ, ಬೇಜಾರಾಯಿತು. ಅಣ್ಣ ಬೆಳಗ್ಗೆ ಟೈಮ್ ಬರ್ತಾನೆ, ಯಾಕಂದರೆ ಊರವ್ರನ್ನೆಲ್ಲರನ್ನೂ ಕರ್ಕೊಂಡು ಮತ್ತೆ ವ್ಯಾನ್ ಬರಬೇಕಲ್ಲ, ಹಂಗಾಗಿ ಯಾರಾದರೂ ದೊಡ್ಡವ್ರು ಇರಬೇಕು ಅಂತೇಳಿ ಅವನ್ನ ಬಿಟ್ಬಿಟ್ಟು ಬಂದಿದ್ದಾರೆ. ಅಪ್ಪಾಜಿ ಅಂತೂ ಇದು ಏನು ಮಾಡ್ಕೋತಾರೆ, ವಿಡಿಯೋ ಹಿಂಗೆ ತಕ್ಕೋತಾರೆ ಅಂತ ಪಾಪ ಏನು ಗೊತ್ತಿಲ್ಲ, ಬಿಡಿಸ್ಕೊಂಡು ಹೋಗೋದ್ರಲ್ಲೇ ಇತ್ತು. ತೆಗಿ ನಾನು ವೀಡಿಯೋ ಮಾಡಿಬಿಡ ಹಂಗೆ ಹಿಂಗೆ ಅಂತೆಲ್ಲ ರೇಗ್ತಿತ್ತು. ಬಟ್ ನಾನಂತೂ ಬಿಡ್ತಿರ್ಲಿಲ್ಲ, ವೀಡಿಯೋ ಫೋಟೋ ಎಲ್ಲ ತಕ್ಕೋತಿದ್ದೆ. ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲ ಸಿಕ್ಕಿದಾಗ ಬಿಡಬಾರ್ದು ತಗೊಳ್ಳೋದು. ಅಷ್ಟರಲ್ಲಿ ನಮ್ಮ ನಮ್ಮಿ ಬಂದು ನೋಡಿ ಹಿಂಗಿದ್ದಾಳೆ, ಕ್ಯೂಟಾಗಿ ಸೂಪರಾಗಿ ರೆಡಿಯಾಗಿದ್ದಾಳಲ್ವ. ಇವಳಂತೂ ಬ್ರೈಟಾಗಿ ಸಕಲಾಗಿ ಕಾಣಿಸ್ತಿದ್ಲು. ಆಮೇಲೆ ನಮ್ಮ ಬಾಲು ಸಿಕ್ತಾ, ನಮ್ಮ ಬಾಲು ಜೊತೆ ತೆಗೆಸ್ಕೊಳ್ದಾನೆ ಇದ್ದರೆ ಸರಿ ಹೋಗುತ್ತಾ. ಇವ್ನು ನನ್ನ ಬೆಸ್ಟ್ ಯೂಟ್ಯೂಬರ್ ವ್ಯೂವರು. ಮತ್ತು ನಾವು ಚೌಟ್ರಿ ಎಲ್ಲ ನೋಡೇ ಇರಲಿಲ್ಲ, ಹಂಗೆ ಅಂದ್ಕೊಂಡು ಚೌಟ್ರಿ ಸುತ್ತಾಡ್ಕೊಂಡು ಬರೋಣ ಅಂತ ಹೋದೋ. ಎಲ್ಲ ಚೌಟ್ರಿನೂ ವೈಟ್ ಫೀಲ್ಡಲ್ಲಿ ಆಗಿದ್ದು ಮದುವೆ. ತುಂಬಾ ಚೆನ್ನಾಗಿದೆ. ಮೈಸೂರು ಬೆಂಗಳೂರು ರೋಡಲ್ಲೇ ಇದೆ. ಮತ್ತು ಇನ್ನೊಂದೇನು ಅಂದರೆ ಮೈಸೂರಿಂದ ಬರೋರ್ಗಂತೂ ಬೆಸ್ಟ್ ವೇ, ತುಂಬ ಒಳಗಡೆ ಹೋಗೋಂಗಿಲ್ಲ ಬೆಂಗಳೂರು ಒಳಗಡೆಗೆ. ಹಾಗಾಗಿ ಇಲ್ಲೇ ಸಿಕ್ಬಿಡುತ್ತೆ. ಆಮೇಲೆ ಅಡ್ರೆಸ್ ಹೇಳೋದಕ್ಕೂ ತುಂಬ ಈಸಿಯೆಸ್ಟ್ ಆಗಿದೆ. ಚೌಟ್ರಿ ಅಂತೂ ಮಸ್ತಾಗಿದೆ. ಇದು ನೋಡಿ ಚೌಟ್ರಿ ಹೊರಗಡೆಯಿಂದನೂ ಒಳಗಡೆಗೆ ತೊಗೊಂಬಂದಿದ್ದೀವಿ. ಅದಾದಮೇಲೆ ನಮ್ಮದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋಗಿ ನಿಂತ್ಕೊಂಡು, ನಮ್ಮ ಮಕ್ಕಳೆಲ್ಲ ಹೇಳಿದ ಮಾತು ಕೇಳ್ತಿರಲಿಲ್ಲ, ಹಾಗೆ ಹೀಗೆ ನಿಂತಿದ್ದಾರೆ. ಫೈನಲಿ ಕ್ಯೂಟಾಗಿ ಒಂದು ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಬಂದು, ಊಟದಲ್ಲೂ ಹಂಗೇ ಮೆನು ಇತ್ತಲ್ಲ, ಆದರೆ ಅವೆಲ್ಲ ಇತ್ತು. ಅದೆಲ್ಲ ಒಳ್ಳೆ ಊಟ ಮಾಡ್ಕೊಂಡು ಬಂದು
ಅಕ್ಕ ಮಕ್ಕಳನ್ನ ಒಂದು ಕಡೆ ಕೂರ್ಸೋದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು. ಹಾಗಾಗಿ ಹೇಳಿ ಇವ್ನಿಗೆ ಮ್ಯೂಸಿಕಲ್ ಚೇರ್ ಹಾಕ್ಸೋಣ ಅಂತ ಹೇಳ್ಕೊಂಡು ಆಡಿಸ್ತಾ ಇದ್ದಾಳೆ ಅವಳು. ಹಾಡು ಹಾಕೋದು ಇವರೆಲ್ಲರೂ ಮತ್ತು ಹೊರಗಡೆ ಸುತ್ತ ಕುಣಿಯೋದು ಏನೇನೋ ಮಾಡ್ತಿದ್ರು. ಏನಾದರೂ ಮಾಡ್ಕೊಳ್ಳಿ ಎಲ್ಲ ಕಣ್ಣಿಗೆ ಮರೆಯಾಗಿ ಹೋಗ್ದೇ ಪಕ್ಕದಲ್ಲೇ ಇದ್ದರೆ ಸಾಕು ಅಂತ ಹೇಳಿ ಹೆಂಗೋ ಅವ್ರನ್ನ ಇಲ್ಲಿ ಬ್ಯುಸಿ ಮಾಡಿದ್ದೀವಿ. ನಮ್ಮ ಸಿಂಚುನೂ ಸೇರ್ಕೊಂಡ್ಲು. ಸಿಂಚು ನಗ್ತಿಲ್ಲು ಈ ಮಕ್ಳ ಜೊತೆ ನಾನು ಸೇರಿದ್ದೀನಿ ಅಂತ. ಸಿಂಚು ಮತ್ತು ಬಾಲಾಜಿ ಎಲ್ಲಿ ಹೆಂಗೋ ಆಟಾಡ್ಕೊತಿದ್ದಾರಲ್ಲ ಅಂತ ನಮಗಂತೂ ಖುಷಿ. ಒಂದು ಕಡೆ ಇದ್ಬಿಟ್ರಂತೂ ಬಹಳ ಖುಷಿ. ನನಗಿಬ್ರು ನೋಡ್ಕೊಳ್ಳೋದೇ ಕಷ್ಟ ಆಗೋಗುತ್ತೆ. ಹಿಂಗೆಲ್ಲ ಆಟಾಡ್ಸ್ಕೊಂಡು ಸುಮ್ಮನೆ ಇದ್ಬಿಟ್ರೆ ನಾನಂತೂ ಸುಮ್ಮನೆ ಎದ್ಬಿಡ್ತೀನಿ. ನಾವು ವಿಳ್ಳೆ ಶಾಸ್ತ್ರ ಮಾಡಬೇಕಿತ್ತು ಮತ್ತು ಬಳೆ ಶಾಸ್ತ್ರ ಎಲ್ಲ ಇತ್ತಲ್ಲ, ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೋ. ಈ ಮಕ್ಕಳು ಸುಮ್ಮನೆ ಇರ್ತಿರ್ಲಿಲ್ಲ, ತುಂಬ ಗಲಾಟೆ ಮಾಡ್ತಿದ್ರು. ಹೆಣ್ಣು ಗಂಡು ಊಟಕ್ಕೆ ಹೋಗಿದ್ರು. ಅವ್ರು ಊಟದಿಂದ ಬರೋ ತನಕ ಇದೆಲ್ಲ ಟೈಮ್ ಪಾಸ್ ಆಯಿತು. ಅದಾದಮೇಲೆ ನಮ್ಮ ಗೀತಾಂಜಲಿ ಬಂದರು. ಗೀತಾಂಜಲಿ ಅವರಿಗೆ ಬಳೆ ತೊಡ್ಸಾಯಿತು. ಇವಾಗ ಎಲ್ಲರೂ ತೊಡ್ಸ್ಕೊತಾರೆ ಕಪ್ಪು ಬಳೆಗಳು. ಕೆಲವ್ರ ಕಡೆ ಗ್ರೀನ್ ಬಳೆಗಳು ತಡ್ತಾರೆ, ಬಟ್ ನಮ್ಮ ಕಡೆ ಕಪ್ಪು ಬಳೆಗಳು. ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾರಲ್ವ ಬಳೆ ಹಾಕ್ಸ್ಕೊಂಡ್ಮೇಲೆ. ಹಾಗೇ ಇದು ಬಳೆ ಶಾಸ್ತ್ರ ಅಂದ್ರೇ ಅದೊಂಥರ ಇಲ್ಲಿಂದನೇ ಕಳೆ ಬಂದ್ಬಿಡುತ್ತೆ ಹುಡುಗಿಗೆ. ಬಳೆಗಳು ಹಾಕ್ಕೊಂಡು ಏನು ಮಿಂಚಿಂಗ್ ಅಂದರೆ ಮಿಂಚಿಂಗು ಹುಡುಗಿ. ನಾವು ಕೂಡ ಎಲ್ಲರೂ ಹಾಕ್ಸ್ಕೊಂಡಿದ್ದೀವಿ. ನಾನಂತೂ ಬೆಳಗ್ಗೆ ಇದು ಇದಿಷ್ಟು ರಿಸೆಪ್ಷನ್ದು ಅಂದರೆ ಶನಿವಾರದ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ಸಿಗೋಣ ಮತ್ತು ಮದುವೆ ಸಂಭ್ರಮ ಹೇಗಿರುತ್ತೆ ಅಂತ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ಕಾಯ್ತಾ ಇರಿ. ಹಾಗೆ ವಿಡಿಯೋನ ಮಿಸ್ ಮಾಡ್ಕೋಬೇಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.